ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ನಾನಿಲ್ಲಿ ವೀಡಿಯೋಸ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಆಗಲಿಲ್ಲ. ನಮ್ಮದೇನು 9 ದಿನ ಬನ್ನಿ ಗಿಡಕ್ಕೆ ಹೋಗೋದಿತ್ತಲ್ಲ, ಸೊ ಅದು ಲಾಸ್ಟ್ ಡೇ ಬನ್ನಿ ಹಬ್ಬ ಪೂಜೆ ಮಾಡ್ತಾರೆ. ಸೊ ಹಾಗಾಗಿ ಅವತ್ತಿನ ಲಾಸ್ಟ್ ಡೇಗೋಸ್ಕರ ಹಬ್ಬಕ್ಕೆ ಅಂತ ಹೇಳಿ ಬಂದರು. ಅವ್ರು ಬರೋಷ್ಟೊತ್ತಿಗೆ ನೈಟ್ ಆಗೋಗಿತ್ತು. ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಷ್ಟೊತ್ತಿಗೆ ಕತ್ಲೆ ಆಗಿ ಹೋಗ್ಬಿಟ್ಟಿತ್ತು. ನಾವು ಅವ್ರು ಬರೋದಕ್ಕಿಂತ ಮುಂಚೆ ಒಂದು 15 ಮಿನಿಟ್ಸ್ ಏನೋ ಬಂದಿದ್ವಿ ಮುಂಚೆ. ಆಮೇಲೆ ಅಪ್ಪ ಬಂದರು ರಿಕ್ಷಾ ತಗೊಂಡು. ನಮ್ಮಲ್ಲೆಲ್ಲ ಹೇಗೆ ಅಂತಂದ್ರೆ ಈ ತರ ಮಕ್ಕಳನ್ನ, ಸಣ್ಣ ಮಕ್ಕಳನ್ನ ತುಂಬಾ ಎನ್ಕರೇಜ್ ಮಾಡ್ತಾ ಇರ್ತಾರೆ. ಅವ್ರು ಏನಾದ್ರು ಮಾಡ್ತಾ ಇದ್ರೆ ಬಿಡ್ಸೋದಾಗ್ಲಿ ಅದಾಗ್ಲಿ ಇದಾಗ್ಲಿ ಮಾಡೋಕ್ ಹೋಗೋದಿಲ್ಲ. ನಮ್ಗೇನಾಗ್ಬಿಡತ್ತೆ ಅಂದ್ರೆ ಪೇರೆಂಟ್ಸಿಗೆ ನಾವೇ ಒಬ್ರೇ ನೋಡ್ಕೊಂಡು ಲಾಸ್ಟಿಗೆ ಆಗುವಾಗ ಪೇಷನ್ಸ್ ಕಳ್ಕೊಂಡು ಮಕ್ಕಳನ್ನ ಹೊಡೆಯೋದು ಬೈಯೋದು ಎಲ್ಲ ಮಾಡ್ತಾ ಇರ್ತೀವಿ. ಕೆಲವೊಬ್ರು ಏನ್ ಮಾಡ್ತಾ ಇರ್ತಾರೆ ಅಂತ ಅಂದ್ರೆ ಅವ್ರ ಪೇರೆಂಟ್ಸ್ ಬೈಯೋದನ್ನ ನೋಡಿ ಇನ್ನೊಬ್ರಿಗೆ ಅಡ್ವಾಂಟೇಜ್ ಆಗ್ಬಿಡತ್ತೆ, ಅವರು ಕೂಡ ಬೈಯಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹಾಗಾಗಿ ನಾವು ಹೆಚ್ಚಾಗಿ ಎಷ್ಟೇ ಸಮಾಧಾನ ತಗೊಂಡು ಮಕ್ಕಳನ್ನ ಹ್ಯಾಂಡಲ್ ಮಾಡೋಣ ಅಂತ ಅಂದ್ರು ಆಗೋದೇ ಇಲ್ಲ. ನನಗೆ ತುಂಬಾ ಸತಿ ಅನ್ಸುತ್ತೆ ನನಗೆ ಬೈಯೋದು ಬೇಡ, ತುಂಬಾ ಇದರಿಂದ ಹ್ಯಾಂಡಲ್ ಮಾಡೋಣ ಮಕ್ಕಳನ್ನ ಅಂತ ಹೇಳಿ. ಬಟ್ ನಾನು ಒಬ್ಳೇ ಇರ್ತೀನಲ್ಲ, ಸೊ ಹಾಗಾಗಿ ನನಗೆ ಯಾವಾಗ ಪೇಷನ್ಸ್ ಕಳ್ಕೊಂಡ್ಬಿಟ್ಟಿರ್ತೀನಿ ಆಲ್ರೆಡಿ. ಹಾಗಾಗಿ ಇನ್ನೊಬ್ಬರ ಮಕ್ಕಳನ್ನ ನಾನು ಬೈಯಕ್ ಹೋಗೋದಿಲ್ಲ. ಯಾಕಂತಂದ್ರೆ ಅವರ ಪೇರೆಂಟ್ಸಿನ ಒಂದು ಸಿಚುವೇಶನ್ ಅಲ್ಲಿ ನಾನು ನಿಂತ್ಕೊಂಡು ಅವರು ಯಾವ ತರ ಇದಾಗ್ತಿರತ್ತೆ ಅಂತ ಹೇಳಿ ನನಗೆ ಅನುಭವ ಆಗೋಗ್ಬಿಟ್ಟಿದೆ. ನನ್ನ ಮಕ್ಕಳಿಗೆ ಬೈತಾರೆ ಅಂತ ಹೇಳಿ, ಬಟ್ ನಾನು ಇನ್ನೊಬ್ಬರ ಮಕ್ಕಳಿಗೆ ಬೈಯಕ್ ಹೋಗೋದಿಲ್ಲ. ಯಾಕಂತಂದ್ರೆ ಎಲ್ರು ಇರ್ತಾರಲ್ಲ ಆ ಟೈಮಲ್ಲಿ, ಸೊ ಹಾಗಾಗಿ ನಾನು ಬೈಯಕ್ ಹೋಗೋದೇ ಇಲ್ಲ. ಎಲ್ರು ಇದನ್ನ ತಿಳ್ಕೊಳ್ಳೇಬೇಕಾದ್ದು. ಸೊ ಹಾಗಾಗಿ ಹಬ್ಬ ಅಂದ ತಕ್ಷಣ ಏನಾಗುತ್ತೆ ಅಂದ್ರೆ ನಮ್ ಚಿಕ್ಕದೆಲ್ಲ ನೆನಪಾಗೋಗ್ಬಿಡುತ್ತೆ ನನಗೆ. ಇಲ್ಲಿ ಮಕ್ಕಳಿಗೆ ಗಂಧ ತೇಗಂತ ಹೇಳಿ ಹಚ್ಚಿದ್ದ ಅಕ್ಕ. ನಮಗೂ ಕೂಡ ಚಿಕ್ಕಂದಿರುವಾಗ ಏನು ಕೆಲಸ ಇರ್ತಾ ಇರ್ಲಿಲ್ಲಲ್ಲ, ಹಾಗಾಗಿ ನಮ್ಗೆ ಈ ತರ ಗಂಧ ತೇಗ್ ಹಚ್ಚೋದು, ಇಲ್ಲ ಅಂತಂದ್ರೆ ಹೂ ಕಟ್ಟಕ್ ಹಚ್ಚೋದು, ಇಲ್ಲ ಅಂತಂದ್ರೆ ಈ ಮಾವಿನ ಎಲೆ ಬರುತ್ತಲ್ಲ ಅದ್ರ ತೋರಣ ಮಾಡೋದು, ಈ ತರ ಎಲ್ಲ ಮಾಡಿಸ್ತಾ ಇದ್ರು. ನಿಜ ಹೇಳ್ಬೇಕು ಅಂತಂದ್ರೆ ನಂಗೆ ಈ ಗಂಧ ತೇಯೋದು ಮರ್ತೇ ಹೋಗಿತ್ತು. ಯಾಕಂತಂದ್ರೆ ನಮ್ಮನ್ನ ಕೂರ್ಸಂದ್ರೆ ತುಂಬಾ ಒಳ್ಳೆ ಪೇಷನ್ಸ್ ಇಂದ ಅದನ್ನ ತೇಯ್ಬೇಕು. ಅದರಪ್ಪ ತೇಯ್ದ ತಕ್ಷಣನೇ ಗಂಧ ಬರೋದಿಲ್ಲ, ಹಾಗಾಗಿ ತುಂಬಾ ಹೊತ್ಬೇಕಾಗುತ್ತೆ. ಅವರಿಬ್ರು ತುಂಬಾ ಲೂಟಿ ಮಾಡ್ತಾರೆ ಅಂತ ಹೇಳಿ ಅಕ್ಕ ಅವರಿಬ್ಬರನ್ನು ಗಂಧ ತೇಯಕ್ಕೆ ಕೂರಿಸಿದ್ಲು. ಒಂದು ಬೌಲ್ ಆಗೋವರೆಗೂ ನೀವು ಹೇಳ್ಬಾರ್ದು ಅಂತ ಹೇಳಿ. ಅಷ್ಟರಲ್ಲಿ ಅಮ್ಮ ವಡೆ ಮಾಡ್ತಾ ಇದ್ರು. ನಮ್ಗೆ ಬೆಳಗಿನ ಟಿಫನ್ಗೆ ವಡೆ ಮಾಡಿದ್ರು. ಹಾಗೆ ಇಲ್ಲಿ ಅಪ್ಪ ಮತ್ತೆ ನನ್ನ ಮಗಳು ಸೇರ್ಕೊಂಡು ಅಜ್ಜ ಮೊಮ್ಮಗಳು ಈ ತರ ಡೆಕೋರೇಷನ್ ಮಾಡ್ತಾ ಇದ್ರು. ನನ್ನ ಮಗಳು ಅಪ್ಪನಿಗೆ ಹೆಲ್ಪ್ ಮಾಡ್ತಾ ಇದ್ದು, ಆದ್ರೆ ಲೂಟಿ ಮಾಡೋದಿಲ್ಲ ಜಾಸ್ತಿ ಅವಳು. ಇವರಿಬ್ರು ಮಾಡಿದ್ರೆ ತುಂಬಾ ಲೂಟಿ ಮಾಡ್ತಾಳೆ. ಅದಕ್ಕೆ ನಾನು ಅವ್ರಿಗೆ ಹೇಳೋದು, ಅವಳ ಜೊತೆ ಜಾಸ್ತಿ ನೀವು ಅಂದ್ರೆ ಅವಳಿಗೆ ಹುಡುಗಿಯರು ಸಿಗೋದಿಲ್ಲ ಆಟ ಆಡಕ್ಕೆ. ಇವ್ರೇ ಅಣ್ಣಂದ್ರಲ್ಲ, ಇವ್ರು ತುಂಬಾ ಲೂಟಿ ಮಾಡ್ತಾರಲ್ಲ ಅವಳು. ಸೊ ಹಾಗಾಗಿ ಅವ್ರ ಜೊತೆ ಸೇರ್ಕೊಂಡು ಅವಳು ಒಂದ್ ಸ್ವಲ್ಪ ಲೂಟಿ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಅಪ್ಪ ತಮ್ಮ ಹೀಗೆ ಯಾರಾದ್ರೂ ಇದ್ರೆ ಜಾಸ್ತಿ ಅವರೊಟ್ಟಿಗೆ ಇರೋದು. ಹಾಗೆ ಅಪ್ಪನಿಗೆ ಹೆಲ್ಪ್ ಮಾಡ್ತಾ ಇದ್ಲು. ನಮ್ಮಲ್ಲಿ ಹಬ್ಬ ಅಂದ ತಕ್ಷಣ ಒಂಥರ ಎನ್ವಿರಾನ್ಮೆಂಟೇ ಬೇರೆ ಇರುತ್ತೆ. ಈ ತರ ಎಲ್ಲ ಬಾಳೆ ಮರಿ ತಂದು, ಹೂ ತಂದು ಎಲ್ಲ ಈ ತರ ಮಾಡ್ತಿರ್ತಾರೆ. ಹಾಗೆ ಈ ತರ ಬುಕ್ಕಲ್ಲಿ ಈಶ್ವರನ ಚಿತ್ರ ಬಿಡಿಸಿ ದೇವ್ರ ಮುಂದೆ ನಾಣ್ಯ ಮತ್ತೆ ನೋಟ್ ಇದ್ರೆ ನೋಟು, ಹಾಗೆ ಬುಕ್ಸು, ಮತ್ತೆ ಮನೇಲಿ ಪೂಜೆ ಮಾಡುವಂತಹ ಅಂದ್ರೆ ಯೂಸ್ ಮಾಡುವಂತಹ ಈ ಕತ್ತಿ ಅಥವಾ ಈ ಕತ್ರಿ ಏನಾದ್ರೂ ಇರುತ್ತಲ್ಲ ಅದನ್ನೆಲ್ಲ ಇಟ್ಟು ಈ ತರ ಪೂಜೆ ಮಾಡ್ತೀವಿ ನಾವು. ನಮ್ಮಲ್ಲೆಲ್ಲ ಹಬ್ಬ ಅಂತ ಅಂದ್ರೆ ಸ್ವಲ್ಪ ಟಿಫನ್ನು ಊಟ ಎಲ್ಲ ಲೇಟ್ ಆಗುತ್ತೆ. ನನ್ನ ಮಗಳಿಗೆ ತುಂಬಾ ಹಶ್ವಾಗಿತ್ತು ಅನ್ಸುತ್ತೆ. ಇಷ್ಟು ಲೇಟ್ ಆಯ್ತು, 1 ಗಂಟೆ ಆಯ್ತು, ನನಗೆ ಹಶ್ವಾಗ್ತದೆ, ಊಟ ಕೊಡಿ ಅಂತ ಹೇಳ್ತಾ ಇದ್ಲು. ಅದಕ್ಕೆ ನನ್ನ ಅಕ್ಕ ಅಮ್ಮ ಎಲ್ಲ ನಗಾಡ್ತಾ ಇದ್ರು, ಒಳಗೆ 1 ಗಂಟೆ ಆಯ್ತಂತೆ ಊಟ ಬೇಕಂತೆ ಅಂತ ಹೇಳಿ. ಅಷ್ಟರಲ್ಲೇ ನಮ್ಮ ತಮ್ಮ ಬನ್ನಿ ತಗೊಂಡ್ ಬಂದಿದ್ದ. ಬನ್ನಿ ಮರಕ್ಕೆ ಹೋಗಿ ಗಂಡ್ಮಕ್ಳು ಹೆಚ್ಚಾಗಿ ಬನ್ನಿನ ಕಟ್ ಮಾಡ್ಕೊಂಡು ಬರ್ತಾರೆ. ಅವ್ರು ಬಂದ ತಕ್ಷಣ ಒಳಗಡೆ ಬರೋದಿಲ್ಲ ಅಂತ ನನ್ಗೆಲ್ಲ ಮರ್ತೋಗಿದ್ದೆ. ಅವ್ರು ಮಾಡೋದನ್ನ ನೋಡ್ಕೋತಾ ಇದ್ದೆ. ಮತ್ತೆ ಒಂದೊಂದೇ ನೆನಪಾಗ್ತಾ ಇತ್ತು, ಓ ಈಗೆಲ್ಲ ಮಾಡ್ತಾರಲ್ಲ ಅಂತ ಹೇಳಿ. ಹಾಗೆ ಅವನು ಅಲ್ಲಿ ಹೊರಗಡೆ ನಿಂತ್ಕೊಂಡು ಒಂದು ಏನಾದ್ರೂ ಹಾಕಕ್ ಕೊಡಿ ಅಂತ ಹೇಳಿದ. ಅದರಲ್ಲಿ ಹಾಕಿದ್ಮೇಲೆ ನಾವು ಆರತಿ ಮತ್ತೆ ಅವ್ರ ಕಾಲಿಗೆ ನೀರ್ ಹಾಕ್ಬೇಕು. ನೀರ್ ಹಾಕೊಂಡು ಅವನೇ ನೀರ್ ಹಾಕೊಂಡ್ ಬಂದ. ನಾನು ಆರತಿ ಮಾಡಿದೆ, ಮಗಳು ಊದ್ಬತ್ತಿ ಬೆಳಗಿದ್ಲು. ಬನ್ನಿನ ತಂದು ನಾವೇನು ಪೂಜೆ ಮಾಡಿದ್ವಲ್ಲ, ಸೊ ಅಲ್ಲಿಟ್ಟು ಪೂಜೆ ಮಾಡಬೇಕು. ಹಾಗೆ ಅಮ್ಮ ವಡೆನ ಸ್ವಲ್ಪ ಮಾತ್ರ ಮಾಡಿದ್ರು ಪೂಜೆಗೆ ಅಂತ ಹೇಳಿ ನೈವೇದ್ಯಕ್ಕೆ. ಹಾಗೆ ಮಧ್ಯಾಹ್ನಕ್ಕೆ
ಏನು ಸಜ್ಜಿಗೆ ಹೋಳಿಗೆ ಮಾಡ್ತಾರಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು 2-3 ಡೇಸ್ ಇಟ್ಕೊಂಡು ತಿಂದರೂ ಏನೂ ಹಾಳಾಗೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಅದನ್ನು. ಅಷ್ಟು ಚೆನ್ನಾಗಿ ಕೂಡ ಬೇಯಿಸಿರ್ತಾರೆ. ನಮಗೆ ಮಾಡೋಕ್ಕೆ ಬರೋದಿಲ್ಲ, ಅಂದರೆ ಕಲ್ತ್ರೆ ಬರುತ್ತೆ. ನಾನು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದಿಲ್ಲ ಅದಕ್ಕೆಲ್ಲ, ಅಮ್ಮ ಮಾಡಿದ್ರೆ ಟೇಸ್ಟ್ ಆಗುತ್ತಲ್ಲ ಅಂತ ಹೇಳಿ. ಸೊ ಅವ್ರು ಮಾಡ್ದಾಗಲೇ ತಿಂದ್ಬಿಟ್ಟಿರ್ತೀನಿ. ಹಾಗೆ ಇಲ್ಲ ಅಮ್ಮ ಬಿಸಿ ಬಿಸಿಯಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿ ಮಧ್ಯಾಹ್ನಕ್ಕೂ ವಡೆ ಮಾಡ್ತಾಯಿದ್ರು. ಅವತ್ತು ನಾವು ನೈವೇದ್ಯಕ್ಕೆ ಹೋಳಿಗೆ, ರೈಸು, ಅಕ್ಕಿ ಪಾಯಸ, ವಡೆ, ಪಲ್ಯ ಇಷ್ಟೇ ಮಾಡಿದ್ದು. ನಾವು ಈ ಥರ ನೈವೇದ್ಯನ ಮಾಡೋದು. ಏನು ಮಾಡಿರ್ತೀವಿ, ಎಲ್ಲ ಬಾಳೆಲೆಲ್ಲ ಇಟ್ಟು ನೈವೇದ್ಯ ಮಾಡ್ತೀವಿ. ಹಾಗೆ ಈ ವಡೆನ ಪ್ಲೇನ್ ವಡೆ ಮಾಡ್ತಾರೆ. ಇದು ವಡೆ ಬೆಳಗೋದು ಅಂತ ಹೇಳೋದು. ನಮ್ಮಲ್ಲಿ ಈ ಥರ ಒಂಥರ ಸಂಪ್ರದಾಯ ಇದೆ. ವಡೆ ಮೇಲೆ ಈ ಥರ ದೀಪ ಬೆಳಗಿದ್ರೇ ಹಬ್ಬ ಕಂಪ್ಲೀಟ್ ಆಗೋದು. ಪ್ರತಿಯೊಬ್ಬರು ಬೆಳಗ್ತೀವಿ. ನನಗೆ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತೀನಿ. ಒಂದೊಂದು ವರ್ಷ ಸಿಗುತ್ತೆ, ಒಂದೊಂದು ವರ್ಷ ಸಿಗೋದಿಲ್ಲ ನನಗೆ ಹಬ್ಬ ಹರಿದಿನ ಎಲ್ಲ. ಸಿಕ್ಕಿದ್ದನ್ನು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಇದರಲ್ಲಿ ನಾನು ರೀಲ್ಸಲ್ಲಿ ಹಾಕಿದ್ದೆ, ನಾನು ಸಿಗಿವಣಿಗೆ ಹೋಗಿದ್ದನ್ನು. ಅದರ ಈ ನೆಕ್ಸ್ಟ್ ನಾನು ಸಿಗಿವಣಿಯ ವಿಡಿಯೋನ ಹಾಕ್ತೀನಿ. ನೀನು ಒಬ್ಬನು ಬೆಳಗೋದನ್ನು ಹೊಡೆದೀಪ ಅವನು ಬೆಳಗ ತಲೆಗೆ ಹಾಕೊಂಡು ಬೆಳಗದ. ನಾವಿಲ್ಲಿ ಸೀರೆ ಅದೆಲ್ಲ ಹಾಕೊಳಕ್ ಹೋಗ್ಲಿಲ್ಲ. ನೈಟ್ ಸೀರೆ ಉಟ್ಕೊಂಡೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬರಬೇಕು ಅಂತ ಹೇಳಿ ಸೊ ಸೀರೆ ಎಲ್ಲ ಉಟ್ಕೊಳಕ್ ಹೋಗ್ಲಿಲ್ಲ. ಹಾಗೆ ಬನ್ನಿ ಕೂಡ ಎಲ್ಲರಿಗೂ ಕೊಡಬೇಕು, ಹಾಗಾಗಿ ಸೀರೆ ಉಟ್ಕೊಳಕ್ ಹೋಗ್ಲಿಲ್ಲ. ಇದೊಂಥರ ನನಗೆ ಲೈಫ್ ಟೈಮ್ ಮೆಮೊರಿ ಅಂತಲೇ ಹೇಳ್ಬೋದು. ನನಗೆ ಯಾವಾಗಲೂ ನೆನಪು ಮಾಡ್ಕೋತಾ ಇರ್ತೀನಿ. ಅಂದರೆ ನಾವು ಚಿಕ್ಕಂದಿರುವಾಗ ಈಗ ಮನೆಯಲ್ಲೇ ಮಾತ್ರ ಸ್ವಲ್ಪ ಜನಕ್ಕೆ ಮಾತ್ರ ಕೊಡೋದು, ಬಗ್ಗಕ್ಕಾಗೋದಿಲ್ಲ ಅಂತ ಹೇಳಿ. ಯಾಕಂದರೆ ಕಾಲೆಲ್ಲ ನೋವು ಬಂದುಬಿಡುತ್ತೆ. ನಾವು ಸಣ್ಣದಿರುವಾಗ ಎಲ್ಲ ಕಡೆಗೂ ಹೋಗ್ತಾ ಇದ್ವಿ. ರೋಡಲ್ಲಿ ಸಹಿತ ಯಾರು ಸಿಗ್ತಾ ಇದ್ರು ಅವ್ರಿಗೆಲ್ಲ ನಮಸ್ಕಾರ ಮಾಡಿ ಬನ್ನಿ ಕೊಟ್ಟು ಬರ್ತಾ ಇದ್ವಿ. ಈ ಸತಿ ಮಾತ್ರ ಅಪ್ಪ ಅಮ್ಮನಿಗೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಮಾತ್ರ ಬಂದದ್ದು. ಮುಂದಿನ ವರ್ಷ ಜೋಡಿ ಬನ್ನಿ ಕೊಡ್ಬೇಕು ನಂಗೆ. ಕೊಡಮ್ಮ ಬೇಗ ಬೇಗ ತಗೊಂಡು ಬಂಗಾರದಂಗ ಎರಡು ಕೈ ಕೊಡ ಬನ್ನಿ ಸರ್ ಕಾಲಿಗೆ ಬಿಡ್ರಿ ಮಾಮ. ನಮಸ್ಕಾರ ಮಾಡಿಲ್ಲ, ಮಾಡ್ಬೇಕು. ಹಾ ಗುಡ್ ಬಾಯ್. ಆಂಟಿ ತೋರಿ ನಿಮ್ಮ ಮಾವನಂಗ್ ಮಾಡಲ್ಲ ನಾವು. ಇದು ನಮ್ಮೂರ ಗ್ರಾಮದೇವಿ. ಇದು ನಾವು ಹಳೆ ಮನೆ ಹತ್ರನೇ ಇರೋದು. ಸೊ ಅಲ್ಲಿಗೆ ಹೋಗಿ ಬಂದ್ವಿ. ಇನ್ನೊಂದು ದುರ್ಗಮ್ಮನ ದೇವಸ್ಥಾನ ಅಂತ ಇದೆ, ಸೊ ಅಲ್ಲಿಗೊಂದು ಹೋಗಿ ಬಂದ್ವಿ. ಹಾಗೆ ಅಪ್ಪ ಬಂದಿದ್ರಲ್ಲ, ಮಕ್ಕಳು ಅಪ್ಪನ ಜೊತೆ ಆಟ ಆಡ್ತಾ ಎಂಜಾಯ್ ಮಾಡ್ತಾ ಇದ್ರು. ಅವ್ರಿಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ ಮಕ್ಕಳಿಗೆ. ಅಜ್ಜ ಇದ್ರೆ, ಅಜ್ಜ ಎಲ್ಲರೂ ಹೊರಗೋದ್ರೆ ಬೋರ್ ಆಗುತ್ತೆ ಅವರಿಗೆ. ಅವ್ರಿರುವಾಗ ತುಂಬ ಎಂಜಾಯ್ ಮಾಡ್ತಾರೆ. ಹಾಗೆ ಇಲ್ಲಿ ಅಮ್ಮ ಸ್ವಲ್ಪ ಅವರ ಔಷಧಿ ತೊಗೊಂಡು ಬಂದಿದ್ದಿತ್ತು. 1 ಮಂತಿಗೆ ಆಗುವಷ್ಟು ಈ ಥರ
ಪೇಪರಲ್ಲಿ ಕಟ್ಟಿ 1 ಮಂತಿಂದ ಅಂದರೆ 30 ದಿನದ್ದು ಕರೆಕ್ಟಾಗಿ ಶೇರ್ ಮಾಡಿ ಹಾಕಬೇಕು ಅದನ್ನು. ಅದು ಈ ನಾಟಿ ಔಷಧಿ ಅಂತಾರಲ್ಲ, ಸೊ ಅದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅವರಿಗೆ, ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ರು. ನನಗೆ ಗೊತ್ತಿಲ್ಲ ಈ ಥರ ಅವರು ಪ್ಯಾಕ್ ಮಾಡಿಕೊಡ್ತಾರೆ ಅಂದ್ಕೊಂಡೆ, ಬಟ್ ಮನೇಲಿ ಪ್ಯಾಕ್ ಮಾಡೋದಂತೆ, ಅಕ್ಕ ಪ್ಯಾಕ್ ಮಾಡಿಕೊಡ್ತಾ ಇದ್ಲು. ಹಾಗೆ ಇಲ್ಲಿ ನಮ್ಮ ಮಾವನ ಹೆಂಡತಿ ಬಂದಳು, ಹಾಗೆ ಮಗನೂ ಬಂದ. ನಮ್ಮದು ಸಿಗೆ ಹುಣ್ಣಿಮೆ ಏನಿತ್ತಲ್ಲ ಪ್ರಿಪ್ರೇಷನ್ನು ನಾವು ಇವರೆಲ್ಲ ಬಂದಮೇಲೆ ಸ್ಟಾರ್ಟ್ ಆಯಿತು. ಅವ್ರು ಬರೋದಕ್ಕಿಂತ ಮುಂಚೆ ನಾವು ಹೋಳಿಗೆ ಕರ್ಜಿಕಾಯಿ ಎಲ್ಲ ಮಾಡಿದ್ವಲ್ಲ, ಸೊ ಅದನ್ನೆಲ್ಲರಿಗೂ ಶೇರ್ ಮಾಡಿ ಅಮ್ಮ ಹಾಕ್ತಾಯಿದ್ರು. ಬಂದು ಹೋದವ್ರಿಗೆಲ್ಲ ಹಾಗೆ ಕಳಿಸೋದಿಲ್ಲ, ನಾವು ಏನಾದರೂ ಮಾಡಿರೋದನ್ನು ಕಟ್ಟಿ ಕೊಡ್ತೀವಿ. ಸೊ ಹಾಗಾಗಿ ಮೊದಲೇ ಕಟ್ಟಿಡ್ತಾ ಇದ್ರು ಅಮ್ಮ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.